ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸ ಬಂತು ಅಂದರೆ ಸಾಕು, ಸಾಲು ಸಾಲು ಹಬ್ಬಗಳು. ಹಾಗೆ ಫಸ್ಟ್ ಬರೋದೇ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂತಂದರೆ ಫಸ್ಟ್ ಬರೋದೇ ನಾಗರ ಪಂಚಮಿ. ಆ ನಾಗರ ಪಂಚಮಿ ಹಬ್ಬನ ಆಚರಣೆ ಮಾಡಬೇಕು ಅಂತಂದರೆ ನಮ್ಮ ಪುರಿ ಉಂಡೆನ ಮಾಡಲೇಬೇಕಲ್ವ. ಬನ್ನಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಪಟಾಪಟ್ ಅಂತ ಪುರಿ ಉಂಡೆನ ಯಾವ ರೀತಿ ಮಾಡೋದು, ಅದು ಪಾಕ ತೆಗೆದುಬಿಟ್ಟು ಮಾಡುವಂಥ ರೆಸಿಪಿ. ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಒಂದು ಪುರಿ ಉಂಡೆ. ನಮ್ಮ ಕಡೆ ಎಲ್ಲ ಮಂಡಕ್ಕಿ ಉಂಡೆ ಅಂತ ಹೇಳ್ತೀವಿ, ಕೆಲವೊಂದು ಕಡೆ ಪುರಿ ಉಂಡೆ ಅಂತ ಹೇಳ್ತಾರೆ. ಇಲ್ಲಿ ನಾನು 2 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈ ಥರ ಜಜ್ಜಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅರ್ಧ ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ ಬೆಲ್ಲ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಇಲ್ಲಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಪಾಕ ಬೇಗ ಬರೋದಿಲ್ಲ. ಅದಕ್ಕೋಸ್ಕರ ಬೆಲ್ಲ ಕರಗುವಷ್ಟು, ಅಂದರೆ ಬೆಲ್ಲ ಮುಳುಗುವಷ್ಟು ನಾವು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಕುದಿಸ್ಬಿಟ್ಟು ಸೋದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಪ್ರತಿ ಒಂದು ರೆಸಿಪಿನ ಬೆಲ್ಲದ ಐಟಮ್ ಮಾಡ್ತಾಯಿದ್ದೀವಿ ಅಂತಂದರೆ ಈ ರೀತಿ ಸೋದಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ಕಬ್ಬಿನ ಅಂಶ ಇರುವಂಥ ಒಂದು ಸಿಪ್ಪೆ ಅದೆಲ್ಲ ಬಂದುಬಿಡುತ್ತೆ, ಮತ್ತು ಹಳ್ಳು ಕೂಡ, ಸ್ಟೋನ್ ಕೂಡ ಇರುತ್ತೆ. ಸೋದಿಸಿ ತೊಗೊಂಡ್ವಿ ಅಂತಂದರೆ ತುಂಬ ಒಳ್ಳೆಯದು. ಸೋದಿಸಿ ಮತ್ತು ಅದನ್ನು ಸ್ವಲ್ಪ ನೀರಾಗಿ ತೊಳೆದು ಮತ್ತು ಅದೇ ಬಾಣಲೆಗೆ ನಾನು ಇಲ್ಲಿ ಬೆಲ್ಲದ ಪಾಕನ ಅದರೊಳಗೆ ಹಾಕ್ತಾಯಿದ್ದೀನಿ. ಇನ್ನೂ ಪಾಕ ಬಂದಿಲ್ಲ, ಪಾಕ ಬರಬೇಕು. ಈ ರೀತಿ ಕೈ ಆಡ್ತಾ ಇದ್ದೀನಿ ಸ್ನೇಹಿತರೆ. ಪಾಕ ಬರೋಕ್ಕಿಂತ ಮುಂಚೆ ನೀವು ಸೋದಿಸ್ಕೊಂಡ್ರೆ ಬೇಗ ಇಳಿಯುತ್ತೆ. ಪಾಕ ಬಂದಾದಮೇಲೆ ಸೋದಿಸ್ಕೋಬೇಕಂತಂದರೆ ಅದು ಗಟ್ಟಿಯಾಗಿರುತ್ತೆ ಅಲ್ವಾ, ಜಲ್ಡಿಲಿ ಸೋದಿಸ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ತಡ ಆಗುತ್ತೆ ಅಷ್ಟೇ. ಇಲ್ಲಿ ಪಾಕನ ಯಾವ ರೀತಿ ತೆಗಿಬೇಕಪ್ಪ ಅಂತಂದರೆ, ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಬಿಟ್ಟು ಅದರಲ್ಲಿ ಇರುವಂಥ ಪಾಕ ಒಂದು ಸ್ಪೂನಷ್ಟು ಈ ರೀತಿ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಇನ್ನೂ ಬಂದಿಲ್ಲ, ಕಾಣಿಸ್ತಾ ಇದೆಯಲ್ವಾ, ಇದು ಇನ್ನೂ ಬಂದಿಲ್ಲ, ಕೈಗೆ ಅಂಟ್ಕೋತಾ ಇದೆ. ಇದು ಇವಾಗ ಪಾಕ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಬರಬೇಕು. ನೋಡ್ತಾ ಇರ್ಬೋದು, ಕುದೀತಾ ಇದೆ. ಒಬ್ಬೊಬ್ಬರು ಸ್ಪೂನಲ್ಲೇ ಕೈಯಿಂದನೇ ನೋಡಿ ಅಬ್ಸರ್ವ್ ಮಾಡ್ತಿರ್ತಾರೆ ಪಾಕ ಬಂದಿದೆ ಇಲ್ಲ ಅಂತ. ಹೊಸಬ್ರಿಗೆ ಈ ಒಂದು ಟಿಪ್ಸು ಫಾಲೋ ಮಾಡಿದ್ರಿ ಅಂತಂದರೆ ಏನು ಬೇಕಾದರೂ ರೆಸಿಪಿನ ಮಾಡಿಕೊಂಡು ನೀವು ತಿನ್ಬೋದು. ಮಕ್ಕಳಿಗಂತೂ ಈ ಪುರಿ ಉಂಡೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂತಂದರೆ ಅಂಗಡಿಗಳಲ್ಲಿ ಸಿಗುವಂಥ ಪುರಿ ಉಂಡೆ ಇಷ್ಟಪಡ್ತಾರಲ್ವ, ಅದೇ ರೀತಿ ಮನೇಲಿ ನಾವೇ ಮಾಡಿಕೊಟ್ಬಿಟ್ರೆ ಇನ್ನೂ ಒಳ್ಳೆಯದಲ್ವ, ಏನಂತೀರಾ? ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಇನ್ನೂ ಬರಬೇಕು ಸ್ನೇಹಿತರೆ. ಸ್ವಲ್ಪ ಅವಾಗವಾಗ ಚೆಕ್ ಮಾಡ್ಕೊತ ಇದ್ದರೆ ಬೆಸ್ಟು. ಯಾಕಂದರೆ ಪೂರ್ತಿ ಗಟ್ಟಿ ಆಗೋ ತನಕ ಬಿಡಬಾರ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಬರಬೇಕು. ಇವಾಗ ನೋಡಿ, ಕರೆಕ್ಟಾಗಿ ಹದವಾಗಿ ನಮಗೆ ಇಲ್ಲಿ ಪಾಕ ಸಿಕ್ತು. ಕೈಯಲ್ಲಿ ಉಂಡೆ ಮಾಡಿದ್ರೆ ಈ ರೀತಿ ಉಂಡೆ ಆಗಬೇಕು. ನೋಡ್ತಾ ಇರ್ಬೋದು, ಇವಾಗ ರೆಡಿ ಆಯಿತು. ಇವಾಗ 2 ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಲ್ವ, ಈಗ ಪುರಿನ ಎಷ್ಟು ಸೇರಿಸ್ಬೇಕಪ್ಪ ಅಂದರೆ ಅದೇ ಬೌಲಲ್ಲಿ 5 ಬೌಲ್ ಆಗುವಷ್ಟು ಪುರಿನ ಸೇರಿಸ್ಕೋಬೇಕಾಗುತ್ತೆ. 2 ಕಪ್ಪು ಬೆಲ್ಲ, 5 ಕಪ್ ಆಗುವಷ್ಟು ಪುರಿನ ಸೇರಿಸ್ಕೊಂಡ್ರೆ ನಮಗೆ ಹದವಾಗಿ ಉಂಡೆ ಅನ್ನೋದು ಸಿಗುತ್ತೆ. ಏನಾದರೂ ಸ್ವಲ್ಪ ಇನ್ನೂ ಪುರಿ ಹಿಡಿಸುತ್ತೆ, ಇನ್ನೂ ಸ್ವಲ್ಪ ಹಾಕಬೇಕಾಗತ್ತೆ ಅಂದರೆ ಇನ್ನೂ ಸ್ವಲ್ಪ ಹಾಕಬೇಕಾಗತ್ತೆ. ಇಲ್ಲ 4 ಬೌಲ್ ಹಾಕ್ಕೊಂಡು ಅದಾದ ನಂತರ ಇನ್ನೊಂದು ಬೌಲು ನೋಡಿಕೊಂಡು ನೀವು ಹಾಕ್ಕೊಂಡ್ರು ಕೂಡ ಬೆಸ್ಟು. ಒಂದೇ ಸಲಕ್ಕೆ 5 ಬೌಲ್ ಆಗುವಷ್ಟು ಪುರಿನ ಒಂದೇ ಸಲ ಹಾಕ್ಕೋಬಾರ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ಅಂತ. ಇದು ಬೇಗನೆ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಪಾಕ ಗಟ್ಟಿಯಾದಂಗೆಲ್ಲ ಇಲ್ಲಿ ಪುರಿ ಉಂಡೆ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಪಾಕ ಬಂದಿದೆ ಅಲ್ವಾ, ನೀಟಾಗಿ ಬಂದಿದೆ. ಈಗ ಪುರಿನ ಈ ರೀತಿ ಕಟ್ಬಿಟ್ಟು ಮಾಡೋದ್ರಿಂದ ನಾಗರ ಪಂಚಮಿ ಆಗಿರ್ಬೋದು, ಅಂದರೆ ಯಾವಾಗಂದ್ರೂ ಅವಾಗ ನೆನೆಸ್ಕೊಂಡು ಮಾಡುವಂಥ ರೆಸಿಪಿ ಈ ಪುರಿ ಉಂಡೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಬಂತು ಅಂದರೆ ಸಾಕು, ವಿಧ ರೀತಿಯಲ್ಲಿ ನಾವು ಉಂಡೆಗಳನ್ನು ಮಾಡಿಕೊಂಡು ತಿಂತಾ ಇರ್ತೀವಿ. ಅದರಲ್ಲೂ ಈ ಒಂದು ಪುರಿ ಉಂಡೆ ಕೂಡ ಹೌದು. ನೆಕ್ಸ್ಟ್ ರೆಸಿಪಿನ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ಪುರಿ ಉಂಡೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಹಳ್ಳಿ ಜೀವನ ಚಾನಲ್ಗೆ ಸಪೋರ್ಟ್ ಕೊಡಿ. ಏನಂತೀರಾ? ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಓಕೆ ಸ್ನೇಹಿತರೆ, ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಾರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವೀಡಿಯೋನ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.